ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಯಶಸ್ವಿನಿ ಚಾನಲ್. ನಾನಿವತ್ತು ಟೆಂಪಲ್ ಸ್ಟೈಲಲ್ಲಿ ಹೇಗೆ ಸ್ಯಾರಿ ಡ್ರಾಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಸ್ಯಾರಿ ತಗೊಂಡು ಈ ಥರ ಫ್ಲಿಟ್ಸನ್ನು ಇಟ್ಕೊಂಬಿಡಿ. ಓನ್ಲಿ 10 ಮಿನಿಟ್ಸಲ್ಲಿ ಈ ಸ್ಯಾರಿ ಡ್ರಾಪಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಈ ಥರ ಫಾಸ್ಟಾಗಿ ಒಂದೊಂದಾಗಿ ಫ್ಲಿಟ್ಸನ್ನು ಇಟ್ಕೊಂಬಿಟ್ಟು ನೀಟಾಗಿ ಬಾರ್ಡರ್ಸ್ನೆಲ್ಲ ಒಂದೇ ಸಮ ತಗೊಂಡು ಈ ಥರ ಒಂದೊಂದಾಗಿ ಜೋಡಿಸ್ಕೊಂಡು ಒಂದು ಪಿನ್ನನ್ನು ಹಾಕಿ ನೀಟಾಗಿ ಆ ಬಾರ್ಡರ್ಗೆ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡ ನಂತರ ಸೆಕೆಂಡ್ ಕಡೆಗೂ ಕೂಡ ಅದೇ ಥರ ಪಿನ್ನನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಸೆಂಟರ್ಗೊಂದು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಸೆರಗಿಗೂ ಸಹ ಆ ಥರ ಹಿಡ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈಗ ಎರಡು ಪಾರ್ಟ್ಸ್ ಸಮವಾಗಿ, ಟೆಂಪಲ್ ಸ್ಟೈಲಲ್ಲಿ ಫ್ಲಿಟ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಫ್ಲಿಟ್ಸ್ ಜಾಸ್ತಿ ಬರೋದಕ್ಕೋಸ್ಕರ ಎರಡೂ ಕಡೆಗನ್ನ ಕರೆಕ್ಟಾಗಿ ಬಾರ್ಡರ್ಸ್ಗೆ ಸೇರಿಸಿ ನೀಟಾಗಿ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಸೆಂಟ್ರಿಗೆ ಮೇಲುಗಡೆ ನಡುಭಾಗಕ್ಕೆ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಳಗಡೆ ಬರಬಾರ್ದಲ್ವಾ ಫ್ಲಿಟ್ಸು, ಅದಕ್ಕೋಸ್ಕರ ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈಗ ಕ್ಲಿಪ್ಸು ನಾನು ಹಾಕಿದ ಪಿನ್ಸ್ ಎಲ್ಲ ತೆಗೆದುಬಿಡ್ತೀನಿ. ಈಗ ನೋಡಿ, ಸ್ಟೋನ್ ಫ್ಲಿಟ್ಸ್ ಇದೆ, ಚೆನ್ನಾಗಿ ಕಾಣಿಸ್ತಿದೆಲ್ಲ. ಇದೇ ಥರ ನಾವು ಹಿಂದೆಗಡೆಗೂ ಸಹ ನೀಟಾಗಿ ಎಳ್ಕೊಂಡು ಸೆರಗನ್ನು ಹಾಕ್ಕೊತಾ ಇದ್ದೀವಿ. ಈ ಥರ ಹಾಕ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನೀಟಾಗಿ ಅರೇಂಜ್ ಮಾಡ್ಕೊಂಬಿಡಿ. ಈಗಲೇ ಅರೇಂಜ್ ಮಾಡಿಕೊಂಡು ನೀಟಾಗಿ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ. ಈಗ ನಡುಭಾಗಕ್ಕೆ ನೀಟಾಗಿ ಅಪ್ಪರ್ ಪಾರ್ಟಲ್ಲಿ ನೀಟಾಗಿ ಆ ಸೆರಗನ್ನು ಎಳ್ಕೊಂಡು ಈ ಥರ ಒಂದು ದಾರಾನ ಕಟ್ಕೊಳ್ಳೋಣ. ನಂತರ ಎರಡು ಕಾಲನ್ನು ಸೇರಿಸಿ ಒಂದು ಫ್ಲಿಟ್ಸ್ ಮೇಲುಗಡೆ ಬರೋ ಥರ ಮಾಡಿಕೊಂಡು ಅದನ್ನು ಅದರ ಮೇಲೆ ರಿವರ್ಸ್ ಅಲ್ಲಿ ಇನ್ನೊಂದು ಫ್ಲಿಟ್ ಹಾಕಿ ಈ ಥರ ಒಂದು ಪಿನ್ನನ್ನು ಹಾಕ್ಕೊಬೇಕು. ಪಿನ್ನನ್ನು ಹಾಕ್ಕೊಂಡ ನಂತರ ನೀಟಾಗಿ ಕಾಲು ಮೇಲುಗಡೆವರೆಗೂ ಆ ಒಂದು ಫ್ಲಿಟ್ ಇತ್ತಲ್ಲ, ಆ ಫ್ಲಿಟ್ಟನ್ನು ಎಳೆದು ಈ ಥರ ನೀಟಾಗಿ ಕಾಲನ್ನು ಸೇರಿಸ್ಕೊಳ್ಳೋಣ. ಈಗ ಇನ್ನೊಂದು ಕಾಲ್ಗೂ ಸಹ ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡಿ ಹಿಂದೆಗಡೆಗೆ ಇನ್ನು ಉಳಿದಿದ್ದಲ್ವ ಆ ಫ್ಲಿಟ್ದೆಲ್ಲ ನಾನು ಹಿಂದೆಗಡೆಗೆ ಸೇರಿಸ್ಕೊಳ್ಳೋಣ. ಈಗ ನಡುಭಾಗಕ್ಕೆ ನೀಟಾಗಿ ಫ್ಲಿಟ್ಸ್ ಎಲ್ಲ ತಗೊಂಡಾದ್ಮೇಲೆ ಒಂದು ದಾರಾನ ಕಟ್ಕೊತಾ ಇದ್ದೀವಿ. ಈ ಥರ ಕಟ್ಕೊಂಡಿದ ನಂತರ ನೀಟಾಗಿ ಆ ಕಾಲು ಕೆಳಗಡೆ ಸಿಕ್ಕಿಸ್ಕೊಂಡ್ರೆ ಅದು ಶೇಪ್ ನೀಟಾಗಿ ಕಾಣಿಸುತ್ತೆ. ಕಟ್ಕೊಂಡಿದ ನಂತರ ಇವಾಗ ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗಡೆ ಬರಬೇಕಲ್ವ, ಅದಕ್ಕೆ ನಡುಗೆ ನಾವು ಕಟ್ಟಿರ್ತೀವಲ್ಲ ದಾರ, ಆ ದಾರಕ್ಕೆ ಕಾಲನ್ನು ಹಾಕಿ ಕಟ್ಕೊತಾ ಇದ್ದೀನಿ. ಈಗ ಒಂದೊಂದು ಫ್ಲಿಟ್ಸನ್ನು ತಗೊಂಡು ನೀಟಾಗಿ ಗುಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತೀನಿ. ಈಗ ನೋಡಿ, ಅಮ್ಮನವ್ರಿಗೆ ಸಂಪೂರ್ಣ ಅಲಂಕಾರ ಆದಮೇಲೆ ಅಮ್ಮನವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.